ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಪೇರೆಂಟ್ ಕಂಪನಿ, ಸಬ್ಸಿಡಿಯರಿ ಕಂಪನಿ ಅಂತ ಸುಮಾರು ಕಡೆ ಕೇಳ್ತಾ ಇರ್ತೀವಿ. ಒಂದು ದೊಡ್ಡ ದೊಡ್ಡ ಕಂಪನಿಗಳು ಸುಮಾರು ಕಂಪನಿಗಳಾಗಿ ಕಾರ್ಯನಿರ್ವಹಿಸ್ತಿದ್ದಾಗ ಅದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋದಾಗಿರ್ಬೋದು, ಲಿಸ್ಟ್ ಆಗದೇ ಇರೋದಾಗಿರ್ಬೋದು, ಅದಕ್ಕೆ ಒಂದು ಪೇರೆಂಟ್ ಕಂಪನಿ ಅಂತ ಇರುತ್ತೆ. ಸುಮಾರನ್ನ ಅದನ್ನು ಸಬ್ಸಿಡಿಯರಿ ಗ್ರೂಪ್ ಅಂತೀವಿ. ಇವಾಗ ಟಾಟಾ ಅಂತ ನೋಡಿದ್ರೆ ಟಾಟಾದಲ್ಲಿ ಟಾಟಾ ಸನ್ಸ್ ಅನ್ನೋದು ಒಂದು ಮೇಜರ್ ಒಂದು ಪೇರೆಂಟ್ ಕಂಪನಿ. ಅವರು TCS ಮತ್ತೊಂದೆಲ್ಲದರಲ್ಲೂ ಅವ್ರು ಹೋಲ್ಡಿಂಗ್ ಹೊಂದಿದ್ದಾರೆ. ಅದೇ ರೀತಿ ಈಗ ರಿಟೇಲ್, ನೀವು ರಿಲಯನ್ಸ್ ಅಂತ ನೋಡಿದ್ರೆ ರಿಲಯನ್ಸ್ ಒಂದು ಪೇರೆಂಟ್ ಕಂಪನಿ. ಅವರು ರಿಟೇಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಫೈನಾನ್ಷಿಯಲ್ ಸರ್ವಿಸ್ ಆಗಿರ್ಬೋದು, ಈ ಥರ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮಗೆ ಅದಾನಿ ಅವ್ರದಲ್ಲೂ ಕೂಡ ಅದಾನಿ ಎಂಟರ್ಪ್ರೈಸಸ್ ಅನ್ನೋದು ಒಂದಾಗುತ್ತೆ. ಗ್ರಾಸಿಮ್ ಅನ್ನೋದು ಕೂಡ ಅದೇ ರೀತಿ ಬರುತ್ತೆ. ITC ಗ್ರೂಪಲ್ಲಿ ಆ ಥರ ಇದೆ, ಬಜಾಜ್ ಗ್ರೂಪಲ್ಲಿ ಆ ರೀತಿ ಇದೆ. ಈ ಥರ ಸಾಕಷ್ಟು ಒಂದು ಕಂಪ್ನಿಗಳಿದೆ. ನಮಗೆ ಒಂದು ಪೇರೆಂಟ್ ಕಂಪ್ನಿ, ಸಬ್ಸಿಡರಿ ಕಂಪ್ನಿ ಅಂತ ಇರುತ್ತಲ್ವಾ. ಹಾಗಾದರೆ ಒಂದು ಕಂಪ್ನಿನ ಪೇರೆಂಟ್ ಕಂಪ್ನಿ ಅಂತ ಯಾವಾಗ ಕರಿತೀವಿ ಅಂತಂದರೆ, ಅದರದ್ದು ಲಿಸ್ಟ್ ಆಫ್ ಸಬ್ಸಿಡರಿ ಕಂಪ್ನೀಸ್ ಏನಿರುತ್ತೋ ಅದರಲ್ಲಿ 50%ಗಿಂತನೂ ಜಾಸ್ತಿ ಪಾಲನ್ನು ಹೊಂದಿದ್ರೆ ಆಗ ಅದನ್ನ ಒಂದು ಪೇರೆಂಟ್ ಕಂಪ್ನಿ ಅಂತ ಮಾಡ್ತಾರೆ. ಅಂದರೆ ಸುಮಾರು ಕಂಪ್ನಿನ ಮ್ಯಾನೇಜ್ ಮಾಡ್ತಾ ಇದ್ದಾಗ ಏನು ಮಾಡ್ತಾರೆ, ಒಂದು ಪೇರೆಂಟ್ ಕಂಪ್ನಿ ಅಂತ ಲಿಸ್ಟ್ ಮಾಡಿರ್ತಾರೆ. ಆ ಪೇರೆಂಟ್ ಕಂಪ್ನಿ ಸುಮಾರು ಕಂಪ್ನಿಗಳಲ್ಲಿ ಒಂದಿಷ್ಟು ಸ್ಟೇಕ್ಗಳನ್ನು ಹೊಂದಿ ಆ ಒಂದು ದೊಡ್ಡ ಕಂಪ್ನಿಯಾಗಿ ಅದು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಆದರೆ ಮಿನಿಮಮ್ಮು ಒಂದು ಕಂಪನಿ ಬೇರೆ ಕಂಪನಿಯ ಪೇರೆಂಟ್ ಕಂಪನಿ ಅನ್ಸ್ಕೋಬೇಕು ಅಂದರೆ ಆ ಇನ್ನೊಂದು ಸಬ್ಸಿಡರಿ ಕಂಪ್ನಿನಲ್ಲಿ 50% ಪಾಲನ್ನಾರು ಹೊಂದಿರಬೇಕು. ಯಾಕೆ 50% ಸ್ಟೇಕ್ ಹೊಂದಿರೋದು ಇಂಪಾರ್ಟೆಂಟು? ವೋಟಿಂಗ್ ರೈಟ್ ಸಿಗ್ತಾ ಹೋಗುತ್ತಲ್ವಾ. ಕೀ ಡಿಸಿಷನ್ಸ್ ಆ ಕಂಪನಿ ಬಗ್ಗೆ, ಓನರ್ಶಿಪ್ ಬಗ್ಗೆ ಮಾಡಬೇಕಾದ್ರೆ ಅದರದ್ದೊಂದು ಜನರಲ್ ಮೀಟಿಂಗ್ ಬಂದಾಗ ನಿಮಗೆ ಆ ಪೇರೆಂಟ್ ಕಂಪನಿದು ಒಂದು ಕಂಟ್ರೋಲ್ ಇರ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ 50%ಗಿಂತ ಕಮ್ಮಿ ಇದ್ರೂ ಕಂಪ್ನಿಗಳು ಟೈಅಪ್ ಆಗಿರುತ್ತೆ. ಆದರೆ ಅದನ್ನ ಮೋಸ್ಟ್ಲಿ ಅಸೋಸಿಯೇಷನ್ ಅಥವಾ ಜಾಯಿಂಟ್ ವೆಂಚರ್ ಅಂತ ಕರಿತಾ ಹೋಗ್ತೀವಿ. ಆದರೆ ಒಂದು ಪೇರೆಂಟ್ ಸಬ್ಸಿಡರಿ ಆ ಒಂದು ಸ್ಟ್ರಕ್ಚರ್ ಬರಬೇಕು ಅಂತಂದರೆ 50%ಗಿಂತ ಜಾಸ್ತಿ ಒಂದು ಪಾಲು ಸಬ್ಸಿಡರಿ ಕಂಪ್ನಿನಲ್ಲಿ ಇದ್ದಾಗ ಮಾತ್ರ ಅದನ್ನ ನಾವು ಹೇಳ್ತಾ ಹೋಗ್ತೀವಿ. ಹಾಗಾಗಿ ನಿಫ್ಟಿ 50ನಲ್ಲೇ ಅಂತ ನೀವು ನೋಡ್ತಾ ಬರೋದಾದರೆ ಸುಮಾರು ಕಂಪ್ನಿಗಳಿದೆ ಆ ರೀತಿ. ಈಗ ಉದಾಹರಣೆಗೆ HDFC ಬ್ಯಾಂಕು, HDFC ಲಿಮಿಟೆಡ್ ಮರ್ಜರ್ ಆಗೋಕ್ಕಿಂತ ಮುಂಚೆ HDFC ಲೈಫಿಗೆ HDFC ಬ್ಯಾಂಕಿನ ಇವಾಗ ಒಂದು ಪೇರೆಂಟ್ ಕಂಪ್ನಿ ಆಗಿರುತ್ತೆ. ಅದೇ ರೀತಿಯಾಗಿ ಬಜಾಜ್ ಫಿನ್ ಸರ್ವಿಸು ಬಜಾಜ್ ಫೈನಾನ್ಸಿಗೆ ಆಗಿರುತ್ತೆ. ಅದೇ ರೀತಿಯಾಗಿ ಕೋಟಕ್ ಸೆಕ್ಯೂರಿಟೀಸ್ಗೆ ಕೋಟಕ್ ಬ್ಯಾಂಕ್ ಆಗಿದೆ. ಸೊ ಇದೇ ರೀತಿ ನೀವು ನೋಡ್ತಾ ಬರೋದಾದರೆ ಸುಮಾರು ರಿಲಯನ್ಸ್ ಅನ್ನೋದು ಈಗ ಜಿಯೋ ಪ್ಲಾಟ್ಫಾರ್ಮ್ ಅದು ಲಿಸ್ಟೆಡ್ ಆಗಿಲ್ಲ, ಆದರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಸ್ಟ್ ಆಗಿದೆ. ರಿಲಯನ್ಸ್ ರಿಟೇಲ್ ಕೂಡ ಲಿಸ್ಟ್ ಆಗಿಲ್ಲ, ಅದೆಲ್ಲದಕ್ಕೂ ಕೂಡ ಅದು ಪೇರೆಂಟ್ ಕಂಪನಿ. ಸಿಮಿಲರ್ಲಿ ಟಾಟಾ ಸನ್ಸ್ TCS ಅನ್ನೋ ಕಂಪ್ನಿಗೆ ಪೇರೆಂಟ್ ಕಂಪನಿ. ಇನ್ಫೋಸಿಸ್ಗೂ ಕೂಡ ಸಬ್ಸಿಡರಿ ಕಂಪ್ನಿಗಳಿದೆ, ಆದರೆ ಲಿಸ್ಟ್ ಆಗಿಲ್ಲ, ಅದು ಅನ್ಲಿಸ್ಟೆಡ್ ಕೂಡ ಆಗಿರ್ಬೋದು. ಸೊ ಎರಡು ಥರ ಬರ್ತಾ ಹೋಗುತ್ತೆ. ಸಬ್ಸಿಡರಿ ಅಂತಂದರೆ ಅದು ಹೋಲಿ ಓನ್ಡ್ ಸಬ್ಸಿಡಿ ಅಂತ ಕರೀತಾರೆ. ಹೋಲಿ ಓನ್ಡ್ ಅಂದರೆ ಅರ್ಥ ಏನು? 100% ಅವರೇ ಅದರಲ್ಲಿ ಸ್ವಾಧೀನ ಹೊಂದಿದ್ರೆ ಅದನ್ನ 100% ಪೇರೆಂಟ್ ಸಬ್ಸಿಡರಿ ರಿಲೇಷನ್ಶಿಪ್ ಅಂತ ಕರಿತೀವಿ. ಇಲ್ಲ ಅಷ್ಟೊಂದು ಆಗಿಲ್ಲ ಅಂದರೆ ಮೆಜಾರಿಟಿ ಓನ್ಡ್ ಅಂತ. ಬಟ್ ಮೇನ್ನಾಗಿ ಏನಾಗಿರಬೇಕು, 50%ಗಿಂತ ಜಾಸ್ತಿ ಪಾಲಿರಬೇಕು. ಹಾಗಾದರೆ ನಮ್ಮ ದೇಶದಲ್ಲಿ ಎಷ್ಟು ಆ ಥರದ ಕಂಪ್ನಿಗಳಿದೆ ಅಂತ ನೀವು ನೋಡ್ಕೊಂಬರೋದಾದರೆ ನೋಡಿ, ಸರಿಸುಮಾರು ಒಂದು ದೊಡ್ಡ ಲಿಸ್ಟೇ ಇದೆ. ನಾನು ಬರೀ ನಿಫ್ಟಿ 200 ಲಿಸ್ಟನ್ನು ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ರಿಲಯನ್ಸ್ ಇಂಡಸ್ಟ್ರೀಸ್ ನಾನು ಆಗಲೇ ಹೇಳ್ದಂಗೆ ಅದರದ್ದು ಲಿಸ್ಟೆಡ್ ಎಂಟಿಟಿಯಾಗಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇದೆ. ಆದರೆ ಅನ್ಲಿಸ್ಟೆಡಲ್ಲಿ ಜಿಯೋ ನೀವೇನು ಮೊಬೈಲ್ ಯೂಸ್ ಮಾಡ್ತಿರೋದಾಗಿರ್ಬೋದು, ರಿಲಯನ್ಸ್ ರಿಟೇಲ್ ಆಗಿರ್ಬೋದು, ಆ ರೀತಿ ಬರ್ತಾ ಹೋಗುತ್ತೆ. ಟಾಟಾ ಮೋಟರ್ಸು ಟಾಟಾ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ ಇದೆಯಲ್ಲ, ಅದಕ್ಕೆ ಅದು ಪೇರೆಂಟ್ ಕಂಪನಿ ಆಗಿದೆ. ಅದೇ ರೀತಿಗೆ ಟಾಟಾ ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಮೊಬಿಲಿಟಿ ಅಂತ ಇನ್ನೂ ಲಿಸ್ಟ್ ಮಾಡಿಲ್ಲ ಅದು, ಆದರೆ ಅದು ಪ್ರೈವೇಟ್ ಕಂಪನಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ರೀತಿ ನಿಮಗೆ L&T, ಅದಾನಿ ಎಂಟರ್ಪ್ರೈಸಸ್ಸು, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಬಜಾಜ್ ಫಿನ್ ಸರ್ವಿಸಸ್ಸು, ITC ಲಿಮಿಟೆಡು. ITC ಲಿಮಿಟೆಡಲ್ಲಿ ITC ಹೋಟೆಲ್ಸು ಮೊದಲು ಲಿಸ್ಟ್ ಆಗಿರಲಿಲ್ಲ, ಇವಾಗ ಅದು ಕೂಡ ಲಿಸ್ಟ್ ಆಗ್ತಾ ಹೋಯ್ತಲ್ವ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಜಿಂಕು ನೋಡಿ, ಲಿಸ್ಟೆಡ್ ಯಾವುದೂ ಇಲ್ಲ. ಆದರೆ ಹಿಂದೂಸ್ತಾನ್ ಜಿಂಕ್ ಅವ್ರದ್ದು ಇವ್ರದ್ದು ವೇದಾಂತ ಲಿಮಿಟೆಡ್ ಅನ್ನೋ ಕಂಪನಿ, ಅದು ಪೇರೆಂಟ್ ಕಂಪನಿ ಆಗ್ತಾ ಹೋಗುತ್ತೆ. ಆದರೆ ಅನ್ಲಿಸ್ಟೆಡ್. ಬಟ್ ವೇದಾಂತ ಲಿಮಿಟೆಡ್ ಲಿಸ್ಟ್ ಆಗಿದೆ ಇವಾಗ. ಈ ಲಿಸ್ಟು ನಾನು ತೆಗೆದಾಗ ಅದರಲ್ಲಿ ಬಂದಿರಲಿಲ್ಲ. ಬಟ್ ವೇದಾಂತ ಲಿಮಿಟೆಡ್ ಇಸ್ ಎ ಲಿಸ್ಟೆಡ್ ಕಂಪನಿ ಆಲ್ರೆಡಿ. ಸೊ ಅದೇ ರೀತಿಯಾಗಿ HDFC ಬ್ಯಾಂಕು, HDFC ಸೆಕ್ಯೂರಿಟೀಸ್ ಲಿಮಿಟೆಡು, ಆದರೆ HDB ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಒಂದಿದೆ, ಅದು ಲಿಸ್ಟ್ ಆಗಿಲ್ಲ. ಈ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿದೆ. ಇನ್ಫೋಸಿಸ್ದು ಯಾವ ಲಿಸ್ಟೆಡ್ ಸಬ್ಸಿಡರೀಸ್ ಯಾವುದು ಇಲ್ಲ. ಸನ್ ಫಾರ್ಮಾದು ಲಿಸ್ಟೆಡ್ ಇಲ್ಲ, ಆದರೆ ಅನ್ಲಿಸ್ಟೆಡ್ ಆಗಿ ಸುಮಾರಿದೆ. ಅದೇ ರೀತಿಗೆ ಕೋಟಕ್ ಮಹೀಂದ್ರ ಬ್ಯಾಂಕು ಒಂದು ಪೇರೆಂಟ್ ಕಂಪನಿ ಆಗುತ್ತೆ ಕೋಟಕ್ ಸೆಕ್ಯೂರಿಟೀಸ್ಗೆ. ICICI ಬ್ಯಾಂಕ್ ಇಂದು ಲಾಂಬರ್ಡ್ ಇನ್ಶೂರೆನ್ಸ್, ಪ್ರೊಡೆನ್ಷಿಯಲ್ ಇನ್ಶೂರೆನ್ಸ್ ಇದೆ. ಆಕ್ಸಿಸ್ ಬ್ಯಾಂಕ್ ಇದೆ, ಹಿಂಡಾಲ್ಕೋ ಇದೆ, ಭಾರತಿ ಏರ್ಟೆಲ್ ಇದೆ, ಗ್ರಾಸಿಮ್ ಮೇಲೆ ಟಾಟಾ ಸ್ಟೀಲ್ ಇದೆ. ಸೊ ಯಾಕೆ ಇದಿಷ್ಟನ್ನು ನಾನು ಪಟ್ಟಿ ಮಾಡಿ ಹೇಳಿದೆ ಅಂತಂದರೆ, ಇವಾಗ ನೋಡಿ, ಈ ಏನು ಲಿಸ್ಟ್ ಆಗಿರುವಂಥ ಕಂಪನಿಗಳು ಅಂತಿದೆಯಲ್ಲ, ಇದ್ರದ್ದೇ ಆದ ಒಂದು ಬಿಸ್ನೆಸ್ ಕೂಡ ಇರ್ತಾ ಹೋಗ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ಉದಾಹರಣೆಗೆ ಟಾಟಾ ಮೋಟರ್ಸ್ ಅಂತ ಬರ್ತಾ ಹೋಯ್ತು ಅಂತಂದರೆ ಆಯಿತು, ಟಾಟಾ ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಮೊಬಿಲಿಟಿ ಅಂತ ಇದ್ರೂ ಕೂಡ ಟಾಟಾ ಮೋಟರ್ಸ್ ಅವ್ರದ್ದು ಕಮರ್ಷಿಯಲ್ ವೆಹಿಕಲ್ಸ್ನ ಬಿಲ್ಡ್ ಮಾಡ್ತಾರೆ. ಅದೇ ರೀತಿಯಾಗಿ ಯುರೋಪ್ ಬೇರೆ ಕಡೆನೂ ಆಪರೇಷನ್ಸ್ ಇದೆ. ಸೊ ಟಾಟಾ ಮೋಟರ್ಸ್ದು ತನ್ನದೇ ಆದಂಥ ಒಂದು ಬ್ಯಾಲೆನ್ಸ್ ಶೀಟು ಬಿಸ್ನೆಸ್ ಅಂತ ಇದೆ. ಆದರೆ ಕೆಲವೊಂದು ಕಂಪ್ನಿಗಳಲ್ಲಿ ಏನಾಗ್ತಾ ಇರುತ್ತೆ, ಅವ್ರದ್ದೇ ಅಂತ ಬಿಸ್ನೆಸ್ ಇರಬೇಕು ಅಂತ ಇರೋದಿಲ್ಲ. ಉದಾಹರಣೆಗೆ ಬಜಾಜ್ ಫಿನ್ ಸರ್ವಿಸಸ್ಸಲ್ಲಿ ಲಿಸ್ಟೆಡ್ ಆಗಿದ್ರು ಕೂಡ ಅವ್ರು ನೋಡಿ, ಇನ್ಶೂರೆನ್ಸ್ ವಿಂಗನ್ನು ಬಜಾಜ್ ಅಲಯನ್ಸ್ ಲೈಫ್ ಇನ್ಶೂರೆನ್ಸ್ ಮೂಲಕ ಹ್ಯಾಂಡಲ್ ಮಾಡ್ತಾರೆ. ಜನರಲ್ ಇನ್ಶೂರೆನ್ಸ್ನ ಜನರಲ್ ಇನ್ಶೂರೆನ್ಸ್ ಮೂಲಕ ಹ್ಯಾಂಡಲ್ ಮಾಡ್ತಾರೆ. NBFC ಲೋನ್ ಕೊಡೋದನ್ನ ಬಜಾಜ್ ಫೈನಾನ್ಸ್ ಅಲ್ಲಿ ಮೂಲಕ ಮಾಡ್ತಾರೆ. ಅದೇ ರೀತಿ ಹೌಸಿಂಗ್ ಲೋನ್ ಇದ್ದರೆ ಹೌಸಿಂಗ್ ಲೋನ್ ಮಾಡ್ತಾರೆ. ಸೊ ಬಜಾಜ್ ಫಿನ್ ಸರ್ವಿಸ್ ಇಂದನೇ ಏನಾದರೂ ಕಂಪ್ನಿ ಜಾಸ್ತಿ ವ್ಯಾಲ್ಯೂ
ಆಫರ್ ಮಾಡ್ತಿದೆ, ಇಲ್ಲ ಇದು ಮೋರ್ ಆಫ್ ಎ ಪೇರೆಂಟ್ ಕಂಪನಿ. ಸೊ ಈ ಥರ ಇದ್ದಾಗ ನಾವು ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡಬೇಕು, ಪೇರೆಂಟ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರಾ, ಲಿಸ್ಟೆಡ್ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಟರ ಅಂದರೆ ಒನ್ ಆನ್ಸರ್ ಅಂತ ಇಲ್ಲ ಇಲ್ಲಿ. ಸೊ ಎರಡರದ್ದು ಕೂಡ ನೀವು ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡಬೇಕು. ಮೊದಲು ಏನು ಮಾಡಬೇಕು ಅಂತಂದರೆ ಓನರ್ಶಿಪ್ಪು ಯಾವ ರೀತಿ ಇದೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಯಾವುದೋ ಒಂದು ಕಂಪನಿ ಬೇರೆ ಕಂಪ್ನಿಯಲ್ಲಿ ಎಷ್ಟು ಓನರ್ಶಿಪ್ನ ಹೊಂದಿದೆ, 50% ಮಿನಿಮಮ್ ಇರಲೇಬೇಕು ಪೇರೆಂಟ್ ಕಂಪ್ನಿ ಅಂದರೆ. ಆದರೆ ಮೆಜಾರಿಟಿ 70% 80% ಓನರ್ಶಿಪ್ ಹೊಂದಿದ್ದಾರೆ. ಆದರೆ ಸಬ್ಸಿಡರಿ ಕಂಪ್ನಿ ಲೆಟ್ಸೆ ಒಂದು ₹1,000 ನಡೀತಾ ಇದೆ, ಆದರೆ ಪೇರೆಂಟ್ ಕಂಪ್ನಿ ನಮಗೆ ಕೇವಲ ಒಂದು ₹600 ಅಂದರೆ 70% ಶೇರ್ ಅದರಲ್ಲಿ ಸ್ಟೇಕ್ ಹೊಂದಿದೆ. ಸೊ ₹700 ಇರಬೇಕಾಯಿತು, ಆದರೆ ಅದಕ್ಕಿಂತ ಕಮ್ಮಿ ₹600 ನಡೀತಾ ಇದೆ ಅಂತಂದರೆ ನಮಗೆ ಏನಂತ ಹೋಗುತ್ತೆ, ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಅಂತ ಕಾಣಿಸುತ್ತೆ. ಅಂಥ ಟೈಮಲ್ಲಿ ನಾವು ಪೇರೆಂಟ್ ಕಂಪ್ನಿನೇ ಚೂಸ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಎಲ್ಲದರಲ್ಲೂ ಹಿಂಗೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ಪೇರೆಂಟ್ ಕಂಪ್ನಿ ಅಂದಾಗ ಒಂದೇ ಸಬ್ಸಿಡರಿ ಅಲ್ಲದೆ ಮಲ್ಟಿಪಲ್ ಸಬ್ಸಿಡರಿ ಕೂಡ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಹಾಗಾಗಿ ರಿಸ್ಕ್ ಏನಿರುತ್ತೆ ಅಂದರೆ ಕಂಪನಿಗೆ ಫೋಕಸ್ ಕಮ್ಮಿ ಇರುತ್ತೆ, ಯಾಕೆಂದರೆ ಎಲ್ಲ ಬಿಸ್ನೆಸ್ನು ನೋಡ್ಕೊಂಡು ಹೋಗಬೇಕು. ಆದರೆ ಲಿಸ್ಟೆಡ್ ಕಂಪ್ನಿ ಅಂತಂದರೆ ಅವ್ರದ್ದು ಸ್ಪೆಸಿಫಿಕ್ ಬಿಸ್ನೆಸ್ ಇರುತ್ತೆ, ಅದರಲ್ಲೇ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಬ್ಯಾಲೆನ್ಸ್ ಶೀಟು ಮತ್ತೊಂದು ಅನಲೈಸ್ ಮಾಡೋದು ಕೂಡ ಈಸಿ. ಹಾಗಾಗಿ ತುಂಬ ನಾವು ಹುಷಾರಾಗಿ ಡಿಸ್ಕೌಂಟ್ ಆ ಥರ ಏನಾದ್ರು ಕೊಡ್ತಾ ಇದೆಯಾ, ಮೆಜಾರಿಟಿ ಸ್ಟೇಕ್ ಇದೆ ಲಿಸ್ಟೆಡ್ ಕಂಪ್ನಿನಲ್ಲಿ, ಆದರೆ ಅದಕ್ಕಿಂತ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಅಂತಂದಾಗ ನೀವು ಪೇರೆಂಟ್ ಕಂಪ್ನಿನ ಚೂಸ್ ಮಾಡ್ಬೋದು. ಅದನ್ನು ಹೊರತುಪಡಿಸಿ ಅಂತ ನೋಡಿದ್ರೆ ಸಮ್ ಆಫ್ ದ ಕಾರ್ಪೊರೇಟ್ ಆ್ಯಕ್ಷನ್ಸ್ ಆಗುತ್ತೆ, ಇವಾಗ ಸ್ಪ್ಲಿಟ್ ಆಗುತ್ತೆ, ಬೋನಸ್ ಆಗುತ್ತೆ. ಈಗ ಉದಾಹರಣೆಗೆ ಟಾಟಾ ಮೋಟರ್ಸ್ ಅನ್ನೇ ತೊಗೊಳೋದಾದ್ರೆ, ಟಾಟಾ ಮೋಟರ್ಸ್ ಶೇರ್ ಹೋಲ್ಡರ್ಸ್ ಯಾರಿದ್ರು ಅವರಿಗೆ ಟಾಟಾ ಟೆಕ್ನಾಲಜೀಸ್ ಲಿಸ್ಟ್ ಆಯ್ತಲ್ಲ, ಅವಾಗ ಅದರಿಂದ ಬೆನಿಫಿಟ್ ಆಯಿತು. ಟಾಟಾ ಮೋಟರ್ಸ್ ಶೇರ್ ಹೋಲ್ಡರ್ಸ್ಗೆ ಒಂದಿಷ್ಟು ಅದರಲ್ಲಿ ಬೆನಿಫಿಟ್ ಸಿಕ್ತು. ಅದು IPO ಪಾರ್ಟಿಸಿಪೇಷನ್ ಆಗಿರ್ಬೋದು, ಅಥವಾ ಅದು ಸ್ಪ್ಲಿಟ್ ಆದಾಗ ಇವರಿಗೂ ಬಂದು, ಈಗ ITC ಲಿಮಿಟೆಡ್ ಇದ್ದವರಿಗೆಲ್ಲ ITC ಹೋಟೆಲ್ ಸಿಗಲಿಲ್ವಾ, ಆ ರೀತಿ. ಸೊ ಆ ರೀತಿ ಕೆಲವೊಂದು ಬೆನಿಫಿಟ್ಗಳು ಸಿಗ್ತಾ ಹೋಗುತ್ತೆ ಪೇರೆಂಟ್ ಕಂಪ್ನಿನಲ್ಲಿ. ಆದರೆ ಓವರ್ ಆಲ್ ರಿಸ್ಕ್ ಕೂಡ ನಿಮಗೆ ಜಾಸ್ತಿ ಇರುತ್ತೆ, ತುಂಬ ಕಂಪ್ನಿಗಳನ್ನು ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತಂದರೆ. ಹಾಗಾಗಿ ಸುಮಾರು ಜನ ಪಬ್ಲಿಕ್ ಇಂಟ್ರೆಸ್ಟು ಲಿಸ್ಟೆಡ್ ಸಬ್ಸಿಡರೀಸ್ ಮೇಲೆ ಇರುತ್ತೆ. ಆದರೆ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು, ಪೇರೆಂಟ್ ಕಂಪ್ನಿಗೂ ಚೈಲ್ಡ್ ಕಂಪ್ನಿಗೂ ಏನು ವ್ಯತ್ಯಾಸ ಇರುತ್ತೆ ಅಂತ. ಇದರಲ್ಲಿ ಎಲ್ಲದೂ ಕೂಡ ಪೂರ್ತಿ ಓನ್ ಆಗಿಲ್ಲ, ಕೆಲವೊಂದು ಕಂಪ್ಲೀಟಾಗಿ ಓನರ್ಶಿಪ್ ಇದೆ, ಇನ್ನೊಂದು ಕಂಪ್ನಿಯಲ್ಲಿ ಕೆಲವೊಂದು 50%ಗಿಂತ ಜಾಸ್ತಿ ಓನರ್ಶಿಪ್ ಇದೆ. ಈ ರೀತಿಯಾಗಿ ಪೇರೆಂಟ್ ಕಂಪ್ನಿ ಸಬ್ಸಿಡರಿ ಕಂಪ್ನಿ ಅನ್ನೋದು ವರ್ಕ್ ಆಗ್ತಾ ಹೋಗುತ್ತೆ. ಮಿನಿಮಮ್ಮು 50%ಗಿಂತ ಜಾಸ್ತಿ ಓನರ್ಶಿಪ್ ಇದ್ದರೆ ಮಾತ್ರ ಆ ಕಂಪ್ನಿನ ನಾವು ಪೇರೆಂಟ್ ಕಂಪ್ನಿ ಅಂತ ಕರಿತೀವಿ. ಮತ್ತೊಂದು ಶಾರ್ಟ್ ಸೀರೀಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.